ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಅಮೃತ ಧಾರಾವಾಹಿ ಕೂಡ ತುಂಬಾನೇ ಜನಪ್ರಿಯತೆನ ಪಡೆದಂತಹ ಧಾರಾವಾಹಿ ಅಂತಾನೆ ಹೇಳ್ಬೋದು. ಇನ್ನು ಹೊಸ ತಿರುವುಗಳೊಂದಿಗೆ ಕತೆ ಮೂಡಿ ಬರ್ತಾ ಇದೆ. ಇನ್ನು ಅಮೃತಧಾರೆ ಧಾರಾವಾಹಿಯಲ್ಲಿ ನಟಿ ಛಾಯಾ ಸಿಂಗ್ ಅವರು ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಅಮೃತಧಾರೆ ಧಾರಾವಾಹಿಯಲ್ಲಿ ಗರ್ಭಿಣಿಯಾಗಿರುವಂತಹ ಭೂಮಿಕಾ ಅವರ ಕನಸು ಒಂದೊಂದಾಗಿ ನನಸಾಗ್ತಾ ಇದೆ. ಹೊಸ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಈ ಸೀರಿಯಲ್ ಅಂತಾನೆ ಹೇಳ್ಬೋದು. ಡುಮ್ಮು ಸರ್ ಪ್ರೀತಿಗೆ ವೀಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ದಿನದಿಂದ ದಿನಕ್ಕೆ ಅಮೃತಧಾರೆ ಸೀರಿಯಲ್ನಲ್ಲಿ ಗೌತಮ್ ಭೂಮಿ ನವಿರಾದ ದಾಂಪತ್ಯ ಜೀವನ ಕಟ್ಟಿಕೊಡ್ತಾ ಇದೆ. ಗರ್ಭಿಣಿಯಾಗಿರುವ ಪತ್ನಿ ಕನಸನ್ನ ಒಂದೊಂದಾಗಿಯೇ ಈಡೇರಿಸ್ತಾ ಇದ್ದಾರೆ ಡುಮ್ಮು ಸರ್. ಇದೀಗ ಅಮೃತಧಾರೆ ಸೀರಿಯಲ್ ವೀಕ್ಷಕರು ಮತ್ತಷ್ಟು ಖುಷಿ ಪಡೋ ವಿಚಾರ ಇದಾಗಿದೆ. ಹೌದು, ಗೌತಮ್ ಮತ್ತು ಭೂಮಿಕಾ ಇಬ್ರು ಕೂಡ ಶ್ರೀಮಂತದ ಸಂಭ್ರಮದಲ್ಲಿದ್ದಾರೆ. ಅದರಲ್ಲೂ ಬೇಬಿ ಬಂಪ್ ಲುಕ್ ಫೋಟೋಶೂಟ್ನಲ್ಲಿ ಮಿಂಚಿದ್ದಾರೆ. ರಿಯಲ್ ಲೈಫ್ನಲ್ಲಿ ಜೋಡಿಗಳಿಗೆ ತುಂಬಾ ಹತ್ತಿರ ಆಗುವ ಸೀನ್ ಆಗಿದೆ. ಅಷ್ಟೊಂದು ಸುಂದರವಾಗಿ ಗೌತಮ್ ಹಾಗೂ ಭೂಮಿಕಾ ಪಾತ್ರದಲ್ಲಿ ಈ ಸ್ಟಾರ್ ಜೋಡಿ ಅಭಿನಯಿಸ್ತಾ ಇದ್ದಾರೆ. ಇನ್ನು ಜಿ ಕನ್ನಡದ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ರೋಮೋವೊಂದನ್ನು ರಿಲೀಸ್ ಮಾಡಲಾಗಿದೆ. ಅದರಲ್ಲಿ ಅಮೃತಧಾರೆ ಸೀರಿಯಲ್ನಲ್ಲಿ ಗೌತಮ್ ಹಾಗೂ ಭೂಮಿಕಾ ಪಾತ್ರದಲ್ಲಿ ಅಭಿನಯಿಸುತ್ತಿರುವಂತಹ ಛಾಯಾ ಸಿಂಗ್ ಹಾಗೂ ರಾಜೇಶ್ ನಟ್ರಂಗ್ ಇಬ್ಬರು ಕೂಡ ಬೇಬಿ ಬಾಂಬ್ ಲುಕ್ನಲ್ಲಿ ಕಾಣಿಸಿಕೊಂಡು ವೀಕ್ಷಕರ ಕಣ್ಮನ ಸೆಳೆದಿದ್ದಾರೆ. ಆದರೆ ಇಷ್ಟು ಖುಷಿಯಾಗಿರೋ ಗೌತಮ್ ಹಾಗೂ ಭೂಮಿಕಾ ಮಗುವನ್ನ ಕೊಲ್ಲಲು ಶಕುಂತಲಾ ದೇವಿ ಮಗ ಹಾಗೂ ಅಣ್ಣ ದೊಡ್ಡ ಸಂಚು ರೂಪಿಸಿದ್ದಾರೆ. ಮಗು ಏನಾದರೂ ಹುಟ್ಟಿದ್ರೆ ಗೌತಮ್ ದಿವಾನ್ ಇಡೀ ಆಸ್ತಿಯೆಲ್ಲ ಅದರ ಪಾಲಾಗುತ್ತೆ ಅಂತ ಖತರ್ನಾಕ್ ಐಡಿಯಾ ಮಾಡ್ತಾ ಇದ್ದಾರೆ. ಆದರೆ ಮುಂದಿನ ಸಂಚಿಕೆಯಲ್ಲಿ ಮಗು ಹುಟ್ಟುತ್ತಾ ಅಥವಾ ಶಕುಂತಲಾ ದೇವಿ ಪ್ಲಾನ್ನಂತೆ ಮಗು ಬಲಿಯಾಗುತ್ತಾ ಅಂತ ಕಾದ್ ನೋಡಬೇಕಾಗಿದೆ. ಇನ್ನು ಶಕುಂತಲಾ ನಿಜ ಬಣ್ಣ ಬಯಲು ಅಂತಲೂ ಕೂಡ ಪ್ರೋಮೋ ಮೂಲಕ ತೋರಿಸಿದ್ದಾರೆ. ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಅಮೃತಧಾರೆ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.